ಖಾಲಿ ಇರತಕ್ಕಂತಹ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಥವಾ ಮೋಟಾರು ವಾಹನ ನಿರೀಕ್ಷಕರ 70 ಹುದ್ದೆಗಳ ಕುರಿತು ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ನಾವು ನೋಡೋಣ. ನಾವು ತಿಳಿಯುವಂತಹ ವಿಷಯಗಳು ನೇಮಕಾತಿ ಇಲಾಖೆ, ಹುದ್ದೆಯ ವಿವರ ಮತ್ತು ಇಂಪಾರ್ಟೆಂಟ್ ದಿನಾಂಕಗಳು, ಅರ್ಜಿ ಸಲ್ಲಿಸುವ ವಿಧಾನ, ಅರ್ಜಿ ಶುಲ್ಕ, ಅರ್ಹತಾ ಷರತ್ತುಗಳು, ನೇಮಕಾತಿ ವಿಧಾನ, ಸಿಲೆಬಸ್, ವಿದ್ಯಾರ್ಹತೆ, ವಯೋಮಿತಿ, ಹುದ್ದೆಗಳ ವರ್ಗೀಕರಣ, ಮೀಸಲಾತಿ ಪ್ರಮಾಣ ಪತ್ರಗಳ ಕುರಿತು ಈ ವಿಡಿಯೋ ಮುಖಾಂತರ ನಾವು ನೋಡೋಣ. ಅದೇ ರೀತಿ ನಾವು ಗೌರ್ಮೆಂಟ್ ಕಡೆಯಿಂದ ಬಿಟ್ಟಿರತಕ್ಕಂತಹ ಅಧಿಸೂಚನೆಯನ್ನೇ ನೋಡೋಣ. ನಾವು ಪರ್ಸನಲ್ ಆಗಿ ಅಥವಾ ವೈಯಕ್ತಿಕವಾಗಿ ಏನನ್ನು ಹೇಳೋದಕ್ಕೆ ಹೋಗುವುದಿಲ್ಲ. ಗೌರ್ಮೆಂಟ್ ಕಡೆಯಿಂದ ಬಿಟ್ಟಿರತಕ್ಕಂತಹ ಅಥವಾ ಇಲಾಖೆ ಕಡೆಯಿಂದ KPSC ಇಲಾಖೆ ಕಡೆಯಿಂದ ಬಿಟ್ಟಿರತಕ್ಕಂತಹ ಅಧಿಸೂಚನೆಯನ್ನೇ ನಾವು ನೋಡೋಣ. 14/3/2024 ಈ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅದೇ ರೀತಿ ಇಲಾಖೆ ಹೆಸರು ಸಾರಿಗೆ ಇಲಾಖೆ, ಹುದ್ದೆಯ ಹೆಸರು ಮೋಟಾರು ವಾಹನ ನಿರೀಕ್ಷಕರು, ಹುದ್ದೆಗಳ ಸಂಖ್ಯೆ 70. ಅದೇ ರೀತಿ ಆಯ್ಕೆ ಪ್ರಕ್ರಿಯೆಗೆ ನಿಗದಿಪಡಿಸಿರುವ ಕಾಲಮಿತಿ ಅಂದರೆ ದಿನಾಂಕ, ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 22/4/2024 ಪ್ರಾರಂಭವಾಗಲಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/5/2024 ಇರುತ್ತದೆ. ಅದೇ ರೀತಿ ಶುಲ್ಕ ಪಾವತಿಗೂ ಕೊನೆಯ ದಿನಾಂಕ 21/5/2024 ಇರುತ್ತದೆ. ಇನ್ನು ಇಲ್ಲಿ ಒಂದಷ್ಟು ಕೆಲವು ವಿಶೇಷ ಸೂಚನೆಗಳಿವೆ, ಅದನ್ನು ನಾವು ನೋಡೋಣ. ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ವಿವರಗಳನ್ನು ಓದಿ ಅದನ್ನು ಅರ್ಥೈಸಿಕೊಂಡು ಅನಂತರವೇ ತಮಗೆ ಅನ್ವಯವಾಗ್ತಿತ್ತಪ್ಪ ಅಂದ್ರೆ, ನೀವು ಎಲಿಜಿಬಲ್ ಇದ್ದಿದ್ರಪ್ಪ ಅಂದ್ರೆ ಮಾತ್ರ ಅರ್ಜಿ ಸಲ್ಲಿಸ್ತಕ್ಕದ್ದು. ಅದೇ ರೀತಿ ಒಮ್ಮೆ ನೀವು ಅರ್ಜಿ ಸಲ್ಲಿಸಿದಲ್ಲಿ ಮೀಸಲಾತಿ ಸೇರಿದಂತೆ ಯಾವುದೇ ವಿವರಗಳನ್ನು ತಿದ್ದುಪಡಿ, ಸೇರ್ಪಡೆ ಮಾಡುವಂತಹ ಯಾವುದೇ ದಾಖಲೆ ಅಥವಾ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. ನೀವು ಅರ್ಜಿ ಸಲ್ಲಿಸುವಾಗಲೇ ಎಲ್ಲಾನು ನೀವು ರೆಡಿ ಇಟ್ಕೊಂಡೆ ಅರ್ಜಿ ಸಲ್ಲಿಸ್ತಕ್ಕದ್ದು. ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು, ಆಫ್ಲೈನ್ಗೆ ಅವಕಾಶ ಇರುವುದಿಲ್ಲ. ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರಾಗಲಿ, ಜನ್ಮ ದಿನಾಂಕ ಆಗಲಿ, ವಿಳಾಸ ಆಗಲಿ, ಮೀಸಲಾತಿ ಆಗಲಿ, ವಿದ್ಯಾರ್ಹತೆ, ಡ್ರೈವಿಂಗ್ ಲೈಸೆನ್ಸು, ಯಾವುದೇ ವಿಷಯವನ್ನು ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ. ನಂತರ ಅರ್ಜಿಯನ್ನು ಆನ್ಲೈನ್ ಮುಖಾಂತರನೇ ಸಲ್ಲಿಸ್ತಕ್ಕದ್ದು. ನಿಮ್ಮ ಭಾವಚಿತ್ರ, ಫೋಟೋ, ಸಹಿ, ವಿದ್ಯಾರ್ಹತೆ, ವಯೋಮಿತಿ, ಅದೇ ರೀತಿ ವಿದ್ಯಾರ್ಹತೆ ಹಾಗೂ ಕೋರಿದ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿದ ನಂತರ ಶುಲ್ಕ ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ಅಥವಾ UPI ಮುಖಾಂತರ ನೀವು ಸಲ್ಲಿಸಬಹುದು. ಇನ್ನು ಅರ್ಜಿ ಸಲ್ಲಿಸುವ ಹಂತಗಳು ಅಥವಾ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ನೋಡೋಣ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬಹುದು ನನ್ನ ಪ್ರಕಾರ. KPSC ಅಂದ್ರೆ ಅದನ್ನು ನಾವು ಈ ವಿಡಿಯೋ ಮುಖಾಂತರ ಸ್ವಲ್ಪ ನೋಡೋಣ. ನೀವು KPSC ವೆಬ್ಸೈಟ್ಗೆ ಹೋಗಿದ ನಂತರ ಅಲ್ಲಿ OTR ಅಂತ ಇರ್ತದೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನ ನೀವು ಮಾಡ್ಕೋಬೇಕು, ಪ್ರೊಫೈಲ್ ಕ್ರಿಯೇಷನ್ ಮಾಡ್ಕೋಬೇಕು. ಅನಂತರ ವೈಯಕ್ತಿಕ ವಿವರದಲ್ಲಿ SSLC ನೀವು 2002ಕ್ಕಿಂತ ಮೊದಲೇ ನಿಮ್ಮ SSLC ಉತ್ತೀರ್ಣಗೊಂಡಿದ್ರಪ್ಪ ಅಂದ್ರೆ ನೀವು ಮ್ಯಾನ್ಯುವಲ್ ಎಂಟ್ರಿ ಮಾಡ್ಕೋಬೇಕು. 2003 ಮತ್ತು ಅದರ ನಂತರ ನೀವು SSLC ಪಾಸ್ ಆಗಿದ್ರಪ್ಪ ಅಂದ್ರೆ ನೀವು SSLC ಅದು ಮಾಸ್ ಕಾರ್ಡ್ ನಂಬರ್ ನೋಂದಣಿ ಸಂಖ್ಯೆ ಹಾಕಿದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ತಗೊಂಡ್ಬಿಡುತ್ತೆ. ಅದೇ ರೀತಿ ನೀವು CBSE ಸ್ಟೂಡೆಂಟ್ ಆಗಿದ್ರಪ್ಪ ಅಂದ್ರೆ 2003 ಅಥವಾ ಅದಕ್ಕಿಂತ ಹಿಂದೆ ನೀವು CBSE ಅಲ್ಲಿ ಪಾಸ್ ಆಗಿದ್ರ ಅಂದ್ರೆ ಮ್ಯಾನ್ಯುವಲ್ ಎಂಟ್ರಿ ಮಾಡ್ಕೋಬೇಕು. ಇಲ್ಲಾಂದ್ರೆ 2004 ಅಥವಾ ನಂತರ ನೀವು CBSE ಅಲ್ಲಿ 10th ಪಾಸ್ ಆಗಿದ್ರೆ ಅಂದ್ರೆ ಆಟೋಮೆಟಿಕ್ ಆಗಿ ತಗೊಂಡ್ಬಿಡುತ್ತೆ. ನೀವು ನೋಂದಣಿ ಸಂಖ್ಯೆ, ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಸಾಕು. ನಂತರ PUC 10+2 ಅಥವಾ PUC ಅಲ್ಲಿ 2007 ಮತ್ತು ಅದಕ್ಕಿಂತ ಹಿಂದೆ PUC ಮುಗಿದಿದ್ರಪ್ಪ ಅಂದ್ರೆ ನೀವು ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಬೇಕು. ಅದೇ ರೀತಿ ನೀವು 2008 ಮತ್ತು ನಂತರ PUC ಮುಗಿದಿದ್ರಪ್ಪ ಅಂದ್ರೆ ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ತಗೊಂಡ್ಬಿಡುತ್ತೆ. ಆಟೋಮೆಟಿಕ್ ಆಗಿ ತಗೊಂಡಿಲ್ಲಪ್ಪ ಅಂದ್ರೆ ನೀವು ಮ್ಯಾನ್ಯುವಲ್ ಎಂಟ್ರಿ ಮಾಡ್ಕೊಳ್ಳೋಕ್ಕೂ ಅವಕಾಶ ಇರುತ್ತದೆ. ಆಮೇಲೆ ನೀವು ಐಡೆಂಟಿಟಿ ಸಂಬಂಧ ಆಧಾರ್ ಕಾರ್ಡ್ ಆಗಲಿ, ಕುಟುಂಬ ID ಆಗಲಿ, ರೇಷನ್ ಕಾರ್ಡ್ ಆಗಲಿ ಅಥವಾ ಆಧಾರ್ ಕಾರ್ಡ್ ಆಗಲಿ ನೀವು ಅದರ ನಂಬರ್ ಹಾಕಿದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ತಗೊಂಡ್ಬಿಡುತ್ತೆ ಅದನ್ನು ಕೂಡ. ಅದೇ ರೀತಿ ಮೀಸಲಾತಿ ವಿವರದಲ್ಲಿ ಏನೈತಿಲ್ಲ, ಜಾತಿ ಮೀಸಲಾತಿ ಆಗಲಿ ಅಥವಾ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಆಗಿರಲಿ, ಅದರ ನೀವು RD ನಂಬರ್ ಹಾಕಿದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ನಿಮ್ಗೆ ಸಂಪೂರ್ಣ ಡೇಟಾ ಏನೈತಲ್ಲ ಪಡ್ಕೋತೈತಿ. ಆಟೋಮೆಟಿಕ್ ಆಗಿ ಬಂದಿಲ್ಲಪ್ಪ ಅಂದ್ರೆ ನೀವು ಮ್ಯಾನ್ಯುವಲ್ ಎಂಟ್ರಿಗೂ ಅವಕಾಶ ಇರ್ತದೆ.
ಅಭ್ಯರ್ಥಿಗಳೇನಿಲ್ಲ KPSC ವೆಬ್ಸೈಟ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಮತ್ತು ಯಾವುದೇ ಬೇರೆ ತರಹದ ಅವಕಾಶ ಇರುವುದಿಲ್ಲ. ಮ್ಯಾನ್ಯುವಲ್ ಆಗಿ ಅದ್ರದ್ದು ವೆಬ್ಸೈಟ್ ಇದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾವು ವೆಬ್ಸೈಟ್ ಹೋಗ್ಬೋದು ಡೈರೆಕ್ಟ್ ಆಗಿ. ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿಂದ ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರನ್ನು ಟೈಪ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕದು. ಒಮ್ಮೆ ನೋಂದಾಯಿಸಿದ ಲಾಗಿನ್ ರುಜುವಾತುಗಳನ್ನು ಯೂಸರ್ ID ಪಾಸ್ವರ್ಡ್, ನಿಮ್ಗೆ ಯೂಸರ್ ID ಪಾಸ್ವರ್ಡ್ ಬರುತ್ತೆ, ಅದನ್ನು ಅರ್ಜಿದಾರರ ವಿವರಗಳ ನೋಂದಣಿ ಅಪ್ಲಿಕೆಂಟ್ ಡೀಟೇಲ್ಸ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಒಮ್ಮೆ ಭರ್ತಿ ಮಾಡಬೇಕಾದ ಮತ್ತು ವಿವರಗಳನ್ನು ಆಯೋಗದ ಎಲ್ಲ ಭವಿಷ್ಯದ ಒಮ್ಮೆ ನೀವು ಅದು ಸಬ್ಮಿಟ್ ಮಾಡಿಂದ ನೀವು ಡೀಟೇಲ್ಸ್ ಏನು ವೈಯಕ್ತಿಕ ಪರ್ಸನಲ್ ಡೀಟೇಲ್ಸ್ ಏನು ಸಬ್ಮಿಟ್ ಮಾಡ್ತಿರಲ್ಲ ಅಥವಾ ನಿಮ್ಮ ಯೂಸರ್ ID ಕ್ರಿಯೇಟ್ ಮಾಡ್ತೀರಿ, ಸೈನ್ ಅಪ್ ಮಾಡ್ತಿರಲ್ಲ, ಅದು ನೀವು ಮುಂದಿನ ಎಲ್ಲ ಆನ್ಲೈನ್ ಅಪ್ಲಿಕೇಶನ್ KPSCಗೆ ಸಂಬಂಧಪಟ್ಟಿದ್ದು ಅದೇ ಯೂಸರ್ ID ಪಾಸ್ವರ್ಡ್ ಹಾಕಬೇಕು. ಪದೇ ಪದೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ನೀವು ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಪೋಸ್ಟಿಗೆ ಅಪ್ಲೈ ಮಾಡಕತ್ತೀರಿ, ಅಪ್ಲೈ ಮಾಡೋದು ಅಷ್ಟೇ. ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ. ಓಕೆ, ತಮ್ಮ ಅರ್ಜಿದಾರರ ವಿವರ ಪುಟದಲ್ಲಿ ಅಗತ್ಯ ಇರುವ ಎಲ್ಲ ಮಾಹಿತಿಗಳನ್ನು ಎಚ್ಚರದಿಂದ ಒದಗಿಸುವುದು ಮತ್ತು ಸೇವ್ ಬಟನ್ ಅನ್ನು ಒತ್ತುವುದು. ಎಲ್ಲ ನಿಮ್ಮ ಇನ್ಫಾರ್ಮೇಶನ್ ಐತಿಲ್ಲ ಕರೆಕ್ಟಾಗಿ ನೀವು ಎಂಟ್ರಿ ಮಾಡಿ ಅಪ್ಲೋಡ್ ಮಾಡಿ ಸೇವ್ ಮಾಡ್ಕೋಬೇಕು. ಅದು ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಅನ್ನು ಬರೆದಿಟ್ಕೋರಿ ಅಥವಾ ಎಲ್ಲಾರ ಸೇವ್ ಮಾಡ್ಕೋರಿ. ಮತ್ತೆ ಏನೈತಿಲ್ಲ, ನೀವು ಇತ್ತೀಚಿನ ರೀಸೆಂಟ್ ಆಗಿ ತೆಗೆದಿರ್ತಕ್ಕಂತಹ 200 KB ಕಡಿಮೆ ಇರತಕ್ಕಂಥ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಮತ್ತು 70 KB ಕಡಿಮೆ ನಿಮ್ಮ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಬೇಕು. ಅದು JPEG ಫಾರ್ಮೆಟ್ ಒಳಗೆ ಇರಬೇಕು. ನಂತರ ಎಲ್ಲ ಮುಗಿದ ನಂತರ ಅಪ್ಲೈ ಪೋಸ್ಟ್ ಅನ್ನು ಕ್ಲಿಕ್ ಮಾಡಬೇಕು. ಅಲ್ಲಿ ಪೋಸ್ಟ್ ಆಪ್ಷನ್ ಬರುತ್ತವೆ, ಕೆಳಗೆ ಯಾವ್ಯಾವ ಪೋಸ್ಟ್ ಬಿಟ್ಟಿರ್ತಾನ, ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡಕತ್ತೀರಿ ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿ ಲಿಂಕ್ ಓಪನ್ ಆಕೈತಿ. ಅಪ್ಲೈ ಪೋಸ್ಟ್ ಲಿಂಕ್ ಅನ್ನು ಕ್ಲಿಕ್ ಮಾಡುವುದರಿಂದ ತಾವು ಅಧಿಸೂಚನೆಯ ಪ್ರಕಾರ ಅರ್ಹತಾ ಮಾನದಂಡಗಳನ್ನು ಪೂರೈಸಿದ್ದೀರಾ ಎಂದು ತಂತ್ರಾಂಶವು ಪರಿಶೀಲಿಸುತ್ತದೆ. ಅದು ಚೆಕ್ ಮಾಡ್ತದೆ, ವೆರಿಫೈ ಮಾಡ್ತದೆ. ಹಾಗೂ ಅನರ್ಹರಾಗಿದ್ದರೆ ಸಿಸ್ಟಮ್ ಸೂಕ್ತವಾದ ಸಂದೇಶವನ್ನು ಪ್ರದರ್ಶಿಸುತ್ತದೆ ತೋರಿಸ್ತದೆ, ನೋಡ್ಕೋಬೇಕು. ಅರ್ಹತಾ ಷರತ್ತುಗಳನ್ನು ಪೂರೈಸಿರುವ ಅಭ್ಯರ್ಥಿಗಳು ಮಾತ್ರ ಅವರ ಅರ್ಜಿಯನ್ನು ಮುಂದುವರಿಸಲು ಅವಕಾಶ ಇರುತ್ತದೆ. ನಮ್ದು ಏನಾರ ಮಿಸ್ಟೇಕ್ ಆಗಿತ್ತರಪ್ಪ ಅಂದ್ರೆ ನೀವು ಅರ್ಜಿಯನ್ನು ಹಾಕಕ್ಕೆ ಅವಕಾಶನೇ ಇರೋದಿಲ್ಲ. ಅರ್ಜಿಯ ಅಂತಿಮ ಸಲ್ಲಿಕೆ ಮೊದಲು ಅರ್ಜಿಯಲ್ಲಿನ ಎಲ್ಲಾ ಸಂಬಂಧಿಸಿದ ಕ್ಷೇತ್ರಗಳನ್ನು ಸರಿಯಾಗಿ ಭರ್ತಿ ಮಾಡಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನಂತರ ನೀವು ಸಬ್ಮಿಟ್ ಮಾಡಬೇಕು. ನಂತರ ಅದಕ್ಕೆ ಬದಲಾವಣೆಗೆ ಅವಕಾಶ ಇರುವುದಿಲ್ಲ. ಅರ್ಜಿ ಇದು ಮುಂದೆ ಬರ್ತಿದೆ, ನಾವು ಮುಂದೆ ನೋಡೋಣ. ಇದನ್ನು ಆನ್ಲೈನ್ ಪೇಮೆಂಟ್ ಮಾಡುವ ಅವಕಾಶ ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ UPI ಮುಖಾಂತರ ಮಾಡತಕ್ಕದ್ದು. ಶುಲ್ಕ ಪಾವತಿಯನ್ನು ಕೆಳಗಿನ ವಿಧಾನಗಳನ್ನು ಅನುಸರಿಸಿ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಒಮ್ಮೆ ನೋಡೋಣ ನಾವು ಕೂಡ. ಅರ್ಜಿ ಸಲ್ಲಿಸಲು ಬಯಸುವ ನಿರ್ದಿಷ್ಟ ಅಧಿಸೂಚನೆಗಾಗಿ ಅಪ್ಲೈ ಪೋಸ್ಟ್ ಲಿಂಕ್ ಅನ್ನು ಕ್ಲಿಕ್ ಮಾಡೋದು. ಆಯ್ಕೆ ಮಾಡಿದ ಅಧಿಸೂಚನೆಯನ್ನು ಅಪ್ಲಿಕೇಶನ್ ಅನ್ನು ಪರಿಶೀಲಿಸಬೇಕು. ಪೇ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನೆಟ್ ಬ್ಯಾಂಕಿಂಗ್ ಅಥವಾ ಫೋನ್ ಪೇ ಮುಖಾಂತರ ಅಥವಾ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯಾವುದೇ ಮಾಧ್ಯಮದ ಮುಖಾಂತರ ನೀವು ಏನೈತಿಲ್ಲ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡ್ತಕ್ಕದ್ದು. ಓಕೆ, ಅಕಸ್ಮಾತ್ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿಲ್ಲಪ್ಪ, ಫೇಲ್ ಆಯ್ತಪ್ಪ ಅಂದ್ರೆ ನೀವು ಏನ್ ಮಾಡ್ಬೇಕು, ರಿಪೇ ಅಂತ ಒಂದು ಆಪ್ಷನ್ ಇರ್ತದೆ, ಅದ್ರ ಕೆಳಗೆ ಅದನ್ನ ಕ್ಲಿಕ್ ಮಾಡ್ಬೇಕು ನೀವು. ಮತ್ತೆ ಈ ಮೇಲಿನ 3 ಸ್ಟೆಪ್ಸ್ ಏನೈತಿಲ್ಲ ಕಂಟಿನ್ಯೂ ಮಾಡ್ಬೇಕು. ಅಕಸ್ಮಾತ್ ನಿಮ್ಗೆ ಅರ್ಜಿ ಸಲ್ಲಿಸುತ್ತಿರುವಾಗ ಏನಾದರೂ ತೊಂದರೆ ಅಥವಾ ಅಡಚಣೆ ಉಂಟಾದರೆ ಈ ಹೆಲ್ಪ್ ಲೈನ್ ನೀವು ಕಾಲ್ ಕೂಡ ಮಾಡ್ಬೋದು. 08030574957 ಅಥವಾ 30574901 ಈ ಹೆಲ್ಪ್ ಲೈನ್ ನಂಬರ್ ನೀವು ಕಾಲ್ ಮಾಡಿ ನಿಮ್ಗೆ ಏನು ಸಮಸ್ಯೆ ಆಗಿ ಹೇಳ್ಬೋದಲ್ಲಿ. ಅದೇ ರೀತಿ ಇಲ್ಲಿ ಕೆಲವೊಂದಿಷ್ಟು ಶಾರ್ಟ್ಕಟ್ಗಳಿದ್ದಾವೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥದ್ದು. GM ಅಂದರೆ ಜನರಲ್ ಮೆರಿಟು, SC ಅಂದರೆ ಶೆಡ್ಯೂಲ್ ಕಾಸ್ಟ್, ST ಅಂದರೆ ಶೆಡ್ಯೂಲ್ ಟ್ರೈಬ್, ಕ್ಯಾಟ್ 1 ಅಂದರೆ ಕ್ಯಾಟಗರಿ 1, 2A ಅಂದರೆ ಕ್ಯಾಟಗರಿ 2A, 2B ಅಂದರೆ ಕ್ಯಾಟಗರಿ 2B, 3A ಅಂದರೆ ಕ್ಯಾಟಗರಿ 3A, 3B ಅಂದರೆ ಕ್ಯಾಟಗರಿ 3B. ಅದೇ ರೀತಿ XMP ಅಂದರೆ ಎಕ್ಸ್ ಮಿಲಿಟರಿ ಪರ್ಸನ್, ರೂರಲ್ ಅಂದರೆ ಗ್ರಾಮೀಣ ಅಭ್ಯರ್ಥಿ, KMS ಅಂದರೆ ಕನ್ನಡ ಮಾಧ್ಯಮ ಅಭ್ಯರ್ಥಿ, PH ಅಂದರೆ ಅಂಗವಿಕಲ ಅಭ್ಯರ್ಥಿ, PDP ಅಂದರೆ ಯೋಜನಾ ನಿರಾಶ್ರಿತರು, RPC ಅಂದರೆ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಉಳಿದ ಜಿಲ್ಲೆಗೆ ಸಂಬಂಧಪಟ್ಟವರು, SK ಅಂದರೆ ಹೈದರಾಬಾದ್ ಕರ್ನಾಟಕದವರು, TG ಅಂದರೆ ತೃತೀಯ ಲಿಂಗದವರು. ಇನ್ನು ಅರ್ಜಿ ಶುಲ್ಕ ನಾವು ನೋಡೋಣ. ಜನರಲ್ ಕ್ಯಾಟಗರಿ ಅವರಿಗೆ 600 ರೂಪಾಯಿ ಇದ್ದು, 2A, 2B, 3A, 3B ಅಭ್ಯರ್ಥಿಗಳಿಗೆ 300, ಮಾಜಿ ಸೈನಿಕರಿಗೆ 50,
ಅದೇ ರೀತಿ SC ST ಕೆಟಗರಿ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ, ಅವ್ರಿಗೆ ವಿನಾಯಿತಿ ಇರುತ್ತದೆ. ಓಕೆ, ಇನ್ನು ಅರ್ಹತಾ ಷರತ್ತುಗಳಿದಾವೆ, ಅದನ್ನು ನಾವು ನೋಡೋಣ. ಇನ್ನು ನಾವು ನೇಮಕಾತಿ ಇಲಾಖೆ ನೋಡಿದೀವಿ, ಹುದ್ದೆಯ ವಿವರ ನೋಡಿದೀವಿ, ದಿನಾಂಕಗಳನ್ನು ನೋಡಿದೀವಿ, ಅರ್ಜಿ ಸಲ್ಲಿಸುವ ವಿಧಾನ ನೋಡಿದೀವಿ, ಅರ್ಜಿ ಶುಲ್ಕನು ನಾವು ನೋಡಿದೀವಿ. ಇನ್ನು ಅರ್ಹತಾ ಷರತ್ತುಗಳನ್ನು ನೋಡೋಣ. ಒಂದನೇದು ಭಾರತೀಯ ನಾಗರಿಕನಾಗಿರಬೇಕು, ಇಂಡಿಯನ್ ಆಗಿರಬೇಕು, ಮತ್ತು ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿಗಳು ಇಬ್ರು ಹೆಂಡರು ಇದ್ರಪ್ಪ ಅಂದ್ರ ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೆ ನೇಮಕಾಗಿ ಅರ್ಹರಿರುವುದಿಲ್ಲ. ಅಂದ್ರ ಇಬ್ರು ಹೆಂಡತಿ ಇರುವ ಪುರುಷನಿಗೆ ಅವಕಾಶ ಇರುವುದಿಲ್ಲ. ಅದೇ ರೀತಿ ಎರಡನೇ ಹೆಂಡತಿಗೂ ಅವಕಾಶ ಇರುವುದಿಲ್ಲ. ಇವರಿಬ್ರು ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಸರ್ಕಾರದಿಂದ ಅನುಮತಿ ಪಡೆಯಲೇಬೇಕು. ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಿರಬೇಕು ಮತ್ತು ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದನ್ನು ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ ವಿವೇಚನೆ ರಾಜ್ಯ ಸರ್ಕಾರವು ಅವ್ರಿಗೆ ಇರ್ತದೆ. ಯಾವುದೇ ಸ್ಟೆಪ್ ನಲ್ಲಿ ಅವ್ರನ್ನು ನೀವು ರಿಜೆಕ್ಟ್ ಮಾಡಬಹುದು. ಇನ್ನು ನೇಮಕಾತಿ ವಿಧಾನ ನಾವು ನೋಡೋಣ. ಕನ್ನಡ ಭಾಷಾ ಪರೀಕ್ಷೆ ಇರ್ತದೆ. ಸದರಿ ಹುದ್ದೆಗಳಿಗೆ ಕರ್ನಾಟಕ ಸರ್ಕಾರವು KPSC ಅವ್ರದ್ದು ಏನೈತಲ್ಲ ಪಾಲಿಸಿ ಪ್ರಕಾರ ಈ ಪರೀಕ್ಷೆಯು ಅಭ್ಯರ್ಥಿಯು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯದ ಹೊರತು ಆಯ್ಕೆಗೆ ಅರ್ಹರಿರುವುದಿಲ್ಲ. ಈ ಪರೀಕ್ಷೆಯು ಗರಿಷ್ಠ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿದ್ದು, ಅಭ್ಯರ್ಥಿಯು ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕು. ಈ ಪ್ರಶ್ನೆ ಪತ್ರಿಕೆಯನ್ನು SSLC ಹಂತದಲ್ಲಿ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುವುದು. ಒಂದು ಕನ್ನಡ ಭಾಷಾ ಪರೀಕ್ಷೆ ಇರ್ತದೆ, ಅದು ಕಡ್ಡಾಯವಾಗಿರುತ್ತದೆ. 150 ಮಾರ್ಕ್ಸ್ ಇರ್ತವೆ. ಅದನ್ನು ನೀವು ಮಿನಿಮಮ್ 50 ಮಾರ್ಕ್ಸ್ ತಗೊಂಡು ಪಾಸ್ ಆಗಬೇಕು. ಅದು ಮಿನಿಮಮ್, ಹೆಚ್ಚಿಗೆ ನೀವು 150 ತಗೋಬಹುದು. ಸದರಿ ಹುದ್ದೆಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ KPSC ಪ್ರಕಾರ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ ಪಕ್ಷ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಈ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಜಾತಿಯಲ್ಲಿರುವ ಮೀಸಲಾತಿ ನಿಯಮಗಳನ್ವಯ ಆಯ್ಕೆ ಮಾಡಲಾಗುವುದು. ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಏನೇನಪ್ಪ ನಾವು ನೋಡೋಣ. KPSC ನಿಯಮಗಳ ಪ್ರಕಾರ ಡಿಪ್ಲೊಮಾ ಅಥವಾ ಪದವಿ ದರ್ಜೆಗಿಂತ ಕಡಿಮೆ ಇರುವ ಇನ್ನಾವುದೇ ವಿದ್ಯಾರ್ಹತೆಗಳನ್ನು ಅಗತ್ಯ ಇರುವ ಹುದ್ದೆಗಳಿಗಾಗಿ ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆಯು ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಪತ್ರಿಕೆಯು ಗರಿಷ್ಠ 100 ಅಂಕಗಳು, 2 ಪೇಪರ್ಸ್ ಇರ್ತವೆ. ಪ್ರತಿ ಪೇಪರ್ಗೂ 100 ಮಾರ್ಕ್ಸ್ ಇರ್ತವೆ. ನೀವು 4 ತಪ್ಪು ಆನ್ಸರ್ ಕೊಟ್ಟಿದ್ರಪ್ಪ ಅಂದ್ರೆ 1 ಮಾರ್ಕ್ಸ್ ಮೈನಸ್ ಕಟ್ ಮಾಡ್ತಾರ. ಪ್ರತಿ 4 ತಪ್ಪು ಉತ್ತರಗಳಿಗೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಇನ್ನು ಪಠ್ಯಕ್ರಮ ಏನಿದಾವೆ ಅನ್ನೋದನ್ನ ನೋಡೋಣ. ಸಾಮಾನ್ಯ ಅಜ್ಞಾನತೆ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟದ್ದು. 2 ಪತ್ರಿಕೆ ಇರ್ತಾವಲ್ಲ, 1ನೇ ಪತ್ರಿಕೆಗೆ ಸಾಮಾನ್ಯ ಜ್ಞಾನ ಏನೇನು ಬೇಕಪ್ಪ ಅಷ್ಟೇ ಸಿಲೆಬಸ್, ನೀವು ಏನು ಸ್ಟಡಿ ಮಾಡಬೇಕು. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯ ಇರ್ತದೆ. ದೈನಂದಿನ ಗ್ರಹಿಕೆ ವಿಷಯಗಳು ಇರ್ತವೆ. ಭಾರತದ ಸಂವಿಧಾನ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ವಿಷಯಗಳು, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನೊಳಗೊಂಡಂತೆ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಕುರಿತು ವಿಷಯಗಳಿರ್ತವೆ. ಇನ್ನು ಕೊನೆಯದಾಗಿ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳಿರ್ತವೆ. ಇದು 1ನೇ ಪತ್ರಿಕೆಗೆ ಸಂಬಂಧಪಟ್ಟಿದ್ದು. 100 ಮಾರ್ಕ್ಸ್ ಇರ್ತವೆ. 1.5 ಗಂಟೆ ಟೈಮಿಂಗ್ ಇರ್ತದೆ ಪೇಪರ್ಗೆ. ಅದೇ ರೀತಿ 2ನೇ ಪತ್ರಿಕೆ ಏನೈತಿಲ್ಲ, ಅದು ಸಾಮಾನ್ಯ ಕನ್ನಡ ಇರ್ತದೆ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇರ್ತದೆ. ಇವು 3 ಸಬ್ಜೆಕ್ಟ್ ಏನಿದಾವಲ್ಲ, ಸಾಮಾನ್ಯ ಕನ್ನಡಕ್ಕೆ 35 ಮಾರ್ಕ್ಸು, ಸಾಮಾನ್ಯ ಇಂಗ್ಲಿಷ್ಗೆ 35, ಕಂಪ್ಯೂಟರ್ ಜ್ಞಾನಕ್ಕೆ 100, ಒಟ್ಟಾರೆ 100 ಮಾರ್ಕ್ಸ್ ಇರ್ತವೆ. ಅದು 2 ಗಂಟೆ ಪೇಪರ್ ಇರ್ತದೆ. ಓಕೆ,
ನಂತರ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಮಾತ್ರ ಇರ್ತವೆ, ಹಿಂದಿಯೊಳಗೆ ಇರೋದಿಲ್ಲ. ನೀವು ಕನ್ನಡ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ನ ನೀವು ನೋಡಿ ಏನೈತಿಲ್ಲ ಅರ್ಜಿ ಎಕ್ಸಾಮ್ ಕೊಡ್ಬೋದು. OMR ಮಾದರಿ ಮುಖಾಂತರ ಎಕ್ಸಾಮ್ ತಗೋತಾರೆ, ಕಂಪ್ಯೂಟರ್ ಮೇಲೆ ಇರ್ತವೆ. ಮತ್ತು ಪರೀಕ್ಷೆ ನಡೆಸಲಾಗುವುದು ತೀರ್ಮಾನಿಸಿದಲ್ಲಿ ಅಭ್ಯರ್ಥಿಗಳು ಈ ಸಂಬಂಧ ಸೂಚನೆಗಳನ್ನು ಹಾಗೂ ಪರೀಕ್ಷೆಯನ್ನು ಮೂಕ್ ಟೆಸ್ಟ್ ತೆಗೆದುಕೊಳ್ಳುವ ಬಗ್ಗೆ ಮಾಹಿತಿಯನ್ನು ಆಯೋಗ ಅಂತರ್ಜಾಲದಲ್ಲಿ ವೆಬ್ಸೈಟ್ ಮುಖಾಂತರ ಏನೈತಲ್ಲ ಬಿಡ್ತಾರದು ಯಾವಾಗ ಐತಿ ಎಕ್ಸಾಮ್ ಅನ್ನೋದು. ನೀವು ಎಕ್ಸಾಮ್ಗೆ ಹೋಗುವಾಗ ನಿಮ್ದಿರುವ ಚುನಾವಣಾ ಗುರುತಿನ ಚೀಟಿ, ವೋಟರ್ ID ಅಥವಾ ಆಧಾರ್ ಕಾರ್ಡು ಮತ್ತು ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡು, ಪಾಸ್ಪೋರ್ಟು, ಸರ್ಕಾರಿ ನೌಕರ ID ಯಾವುದಾದ್ರೂ ಒಂದು ಅಲ್ಲಿ ಹಾಜರುಪಡಿಸಬೇಕು, ನೀವು ತಗೊಂಡು ಹೋಗಬೇಕು. ಮತ್ತು ನಿಮ್ಮ ಹಾಲ್ ಟಿಕೆಟ್ ಏನೈತಲ್ಲ ಅಡ್ಮಿಟ್ ಕಾರ್ಡ್ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನದಾವಲ್ಲ ID ಕಾರ್ಡು ಯಾವುದೇ ಆಗಲಿ ಅದು ಕಲರ್ ಜೆರಾಕ್ಸು ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಜೆರಾಕ್ಸ್ ಮಾಡಂಗಿಲ್ಲ, ನೀವು ಒರಿಜಿನಲ್ಲೇ ಒಯ್ಬೇಕು. ಪರೀಕ್ಷಾ ಕೇಂದ್ರಗಳು ಅವರು ಅನ್ನೋದು ತಿಳಿಸ್ತಾರೆ ಎಲ್ಲಿ ಐತೆ ಅನ್ನೋದು. ನಂತರ ಶೈಕ್ಷಣ ಆಯ್ತು, ನೇಮಕಾತಿ ವಿಧಾನ ಆಯ್ತು, ಸಿಲೆಬಸ್ ಆಯ್ತು. ಈಗ ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ನೋಡೋಣ. ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿಯಲ್ಲಿ ಆಯಾ ಹುದ್ದೆಗಳ ಮುಂದೆ ಸೂಚಿಸಿರುವ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅಂಕಪಟ್ಟಿ ಪ್ರಮಾಣ ಪತ್ರವನ್ನು ಹೊಂದಿರತಕ್ಕದ್ದು. ಇನ್ನು ವಯೋಮಿತಿ ಏನೈತಿಲ್ಲ ಇಲ್ಲಿ ಕೆಳಗಡೆ ನೋಡೋಣ. ಇಲ್ಲಿ ಕೆಳಗೆ ಸಾರಿಗೆ ಇಲಾಖೆಯಲ್ಲಿ ಮೋಟಾರು ವಾಹನ ನಿರೀಕ್ಷಕರು 70 ಹುದ್ದೆಗಳು ಏನದಲ್ಲ ಅವ್ರಿಗೆ ವೇತನನೂ ನಾವು ನೋಡೋಣ. ಕೊಟ್ಟಾರದಲ್ಲಿ 33,450ರಿಂದ 62,600ವರೆಗೂ ಅವ್ರಿಗೆ ವೇತನ ಇರ್ತದೆ. ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ ಏನಪ್ಪಾ ಅಂದ್ರೆ SSLC ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ತತ್ಸಮಾನ ಅಂದ್ರೆ CBSE-ದವರು. ಮಸ್ಟ್ possess a diploma in automobiles engineering of 3 years duration. ನಂತರ SSLC ನಂತರ ಅವರು 3 ವರ್ಷದ ಡಿಪ್ಲೊಮಾ ಇನ್ ಆಟೋಮೊಬೈಲ್ಸ್ ಇಂಜಿನಿಯರಿಂಗ್ ನಲ್ಲಿ ಉತ್ತೀರ್ಣಗೊಂಡಿರಬೇಕು, ಅಥವಾ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅದನ್ನು 3 ವರ್ಷದ ಐತೆ. ಯಾವುದೇ ಕರ್ನಾಟಕ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ನಿಗದಿಪಡಿಸಿರ್ತಕ್ಕಂತಹ ಕಾಲೇಜ್ ಅಥವಾ ಯೂನಿವರ್ಸಿಟಿ ಮುಖಾಂತರ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವರು ಮಾಡಿರ್ಬೇಕು. ಅದು ಎರಡು ಇದ್ದಿದ್ದಿಲ್ಲಪ್ಪ ಅಂದ್ರೆ ಡಿಗ್ರಿ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಫ್ರಾಮ್ ಯೂನಿವರ್ಸಿಟಿ ಅಥವಾ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಆಟೋಮೊಬೈಲ್ ಇಂಜಿನಿಯರಿಂಗ್ ಒಳಗೆ ಡಿಗ್ರಿ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಳಗೆ ಡಿಗ್ರಿ, ಈ ಎರಡರೊಳಗೆ ಯಾವುದು ಆಗಿಲ್ಲಪ್ಪ ಅಂದ್ರೆ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. 4 ಆಪ್ಷನ್ ಅದಾವೆ, ಯಾವುದಾದ್ರೂ ಒಂದು ಆಗಿರ್ಬೇಕು. ಓಕೆ. ಇಲಾಖೆಯ ಸ್ಪಷ್ಟೀಕರಣದನ್ವಯ ಕಾನೂನಾತ್ಮಕವಾಗಿ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ಪಡೆದಿರುವ ಬಿಟೆಕ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಥವಾ ಬಿಟೆಕ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯನ್ನು ಪರಿಗಣಿಸಲಾಗುವುದು. ಇದನ್ನು ನೋಡಿ 8 ಆಪ್ಷನ್ ಅದಾವೆ. ಅಥವಾ ಹೋಲ್ಡಿಂಗ್ ಎ ಡ್ರೈವಿಂಗ್ ಲೈಸೆನ್ಸ್ ನೋಡ್ರಿ, ಇದು ಇಂಪಾರ್ಟೆಂಟ್ ಐತೆ ನೋಡ್ರಿ. ಡ್ರೈವಿಂಗ್ ಲೈಸೆನ್ಸ್ ನೀವು ಇರಲೇಬೇಕು. ಯಾವುದು? ಮೋಟರ್ ಸೈಕಲ್ ವಿತ್ ಎ ಗೇರ್ ಅಂಡ್ ಲೈಟ್ ಮೋಟರ್ ವೆಹಿಕಲ್. ನೀವು ಗೇರ್ ಇರ್ತಕ್ಕಂಥ ಸ್ಕೂಟರ್ದಲ್ಲ, ಗೇರ್ ಮೋಟರ್ ವೆಹಿಕಲ್ ಮತ್ತು ಲೈಟ್ ಮೋಟರ್ ವೆಹಿಕಲ್ ಅಂದ್ರೆ ಯಾವ್ದಾದ್ರು ವೈಟ್ ಬೋರ್ಡ್ ಇಂದ ಕಾರ್ ಆಗಲಿ ಯಾವುದೇ ಆಗಲಿ ಒಂದು ಲೈಸೆನ್ಸ್ ಹೊಂದಿರತಕ್ಕದ್ದು. ಇನ್ನು ನೀವು ಫಿಸಿಕಲ್ ನೋಡೋಣ ಏನೇನು ಇರಬೇಕು. ಹೈಟು ಪುರುಷರಿಗೆ 168 ಸೆಂಟಿಮೀಟರ್ ಹೈಟ್ ಇರಬೇಕು. ಆಮೇಲೆ ಚೆಸ್ಟ್ ಎದೆ 86 ಸೆಂಟಿಮೀಟರ್ ಇರಬೇಕು. 5 ನೀವು ಎಕ್ಸ್ಪ್ಯಾಂಡ್ ಮಾಡಿಂದ 5 ಸೆಂಟಿಮೀಟರ್ ವರೆಗೂ ಹಿಗಬೇಕು ಅದನ್ನು. ಅದೇ ರೀತಿ ಮಹಿಳೆಯರಿಗೆ ಹೈಟ್ ಏನೈತಿಲ್ಲ 157 ಸೆಂಟಿಮೀಟರ್ ಮತ್ತು ತೂಕ 49 ಕಿಲೋ ಫಾರ್ ಮೆನ್ ಅಂಡ್ ವುಮೆನ್ ಕಾಮನ್ ಸ್ಟ್ಯಾಂಡರ್ಡ್ಸ್. ಇನ್ನು ನಿಮ್ ನೋಟ ಸರಿಯಾಗಿರ್ಬೇಕು, ದೃಷ್ಟಿ, ಅದೇ ರೀತಿ ನಿಮ್ಮ ಗ್ರಹಿಕೆ ಶಕ್ತಿ, ಕಿವಿ ಅದನ್ನು ಕರೆಕ್ಟ್ ಆಗಿರ್ಬೇಕು. ರಿನಲ್ಸ್ ಟೆಸ್ಟ್ ಇರಬೇಕು, ವೆಬ್ಬರ್ಸ್ ಟೆಸ್ಟ್ ಆಫ್ ವರ್ಟಿಗೋ ಇವೆಲ್ಲಾನು ಅವ್ರು ನೋಡ್ತಾರೆ. ಓಕೆ. ತೃತೀಯ ಲಿಂಗದವ್ರಿಗೂ ಏನೇನು ಕೊಟ್ಟಾರೆ ಇಲ್ಲಿ 7/3/2024 ಪತ್ರದ ತೃತೀಯ ಲಿಂಗದ ಅಭ್ಯರ್ಥಿ
ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸುವ ತೃತೀಯ ಲಿಂಗದ ಅಭ್ಯರ್ಥಿಯು ತಾನು ಪುರುಷನೆಂದು ದೃಢೀಕರಣ ಪ್ರಮಾಣ ಪತ್ರವನ್ನು ಸಲ್ಲಿಸಿದಲ್ಲಿ ಅವರಿಗೆ ಪುರುಷರಿಗೆ ನಿಗದಿಪಡಿಸಿರುವ ದೈಹಿಕ ಮಾನದಂಡಗಳನ್ನು ಹಾಗೂ ತೃತೀಯ ಲಿಂಗದ ಅಭ್ಯರ್ಥಿಯು ತಾನು ಮಹಿಳೆ ಎಂದು ದೃಢೀಕರಣ ಪ್ರಮಾಣ ಪತ್ರವನ್ನು ಸಲ್ಲಿಸಿದಲ್ಲಿ ಅವರಿಗೆ ಮಹಿಳೆಯರಿಗೆ ನಿಗದಿಪಡಿಸಿರುವ ದೈಹಿಕ ಮಾನದಂಡಗಳನ್ನು ಅವರು ತೋರಿಸಬೇಕು, ಅದನ್ನು ಪರಿಗಣಿಸಲಾಗುವುದು. ಇನ್ನು ವಯೋಮಿತಿ ಏನಿದಿಲ್ಲ, ಕನಿಷ್ಠ 18 ವರ್ಷ ಇರಬೇಕು, ಗರಿಷ್ಠ 35 ವರ್ಷ ಇರಬೇಕು. ಅದೇ ರೀತಿ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಇದ್ದು 38 ವರ್ಷ ನಾನು ಅರ್ಜಿ ಸಲ್ಲಿಸಬಹುದು. ನಂತರ SC ST ಕೆಟಗರಿ 1ನೇ ಪ್ರವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 10 ವರ್ಷ ಸಡಿಲಿಕೆ ಇದ್ದು 40 ವರ್ಷ ತನಕ ಅವರು ಅರ್ಜಿ ಸಲ್ಲಿಸಬಹುದು. ಇನ್ನು ಹುದ್ದೆಗಳ ವರ್ಗೀಕರಣ ನೋಡೋಣ. ಪರಿಶಿಷ್ಟ ಜಾತಿಯವರಿಗೆ 2 ಇತರೆ, 5 ಮಹಿಳೆ, 3 ಗ್ರಾಮೀಣ ಮಾಧ್ಯಮ, 1 ಮಾಜಿ ಸೈನಿಕ, 1 ಅಂಗವಿಕಲ. ಒಟ್ಟಾರೆ 12 ಹುದ್ದೆಗಳು ಪರಿಶಿಷ್ಟ ಜಾತಿಯವರಿಗೆ. ಮತ್ತು ಪರಿಶಿಷ್ಟ ಪಂಗಡದವರಿಗೆ 5 ಹುದ್ದೆಗಳಿವೆ. ಅದರಲ್ಲಿ ಇತರೆ 1, ಮಹಿಳೆಯರಿಗೆ 2, ಗ್ರಾಮೀಣ ಮಾಧ್ಯಮದವರಿಗೆ 1 ಮತ್ತು ಅಂಗವಿಕಲರಿಗೆ 1. ಕೆಟಗರಿ 1ನೇ ಅಭ್ಯರ್ಥಿಗಳಿಗೆ ನಾರ್ಮಲ್ ಇದ್ದವರಿಗೆ 1, ಮಹಿಳೆಯರಿಗೆ 1, ಗ್ರಾಮೀಣ ಮಾಧ್ಯಮದವರಿಗೆ 1. ಒಟ್ಟಾರೆ 3 ಕೆಟಗರಿ 1ನೇ ಪ್ರವರ್ಗದವರಿಗೆ ಸೇರಿದ ಅಭ್ಯರ್ಥಿಗಳಿಗೆ 3 ಹುದ್ದೆಗಳು ಒಟ್ಟಾರೆ ಖಾಲಿ ಇವೆ. 2A ಅಭ್ಯರ್ಥಿಗಳಿಗೆ 2 ನಾರ್ಮಲ್ ಮತ್ತು ಮಹಿಳೆಯರಿಗೆ 4, ಗ್ರಾಮೀಣ ಮಾಧ್ಯಮದವರಿಗೆ 3, ಮಾಜಿ ಸೈನಿಕರಿಗೆ 1, ಅಂಗವಿಕಲರಿಗೆ 1. ಒಟ್ಟಾರೆ 11 ಹುದ್ದೆಗಳು 2Aದವರಿಗೆ. 2Bದವರಿಗೆ 3 ಹುದ್ದೆಗಳು. ಅವು 3ರಲ್ಲಿ 1 ಗ್ರಾಮೀಣ ಮಾಧ್ಯಮ, 1 ಮಹಿಳೆ, 1 ಜನರಲ್. 3A ಅಭ್ಯರ್ಥಿಗಳಿಗೆ 1 ಜನರಲ್, 1 ಮಹಿಳೆಯರಿಗೆ, ಒಟ್ಟು 2 ಖಾಲಿ ಇದೆ. 3B ಅಭ್ಯರ್ಥಿಗಳಿಗೆ 3 ಹುದ್ದೆ, 1 ಕಾಮನ್, 1 ಮಹಿಳೆಯರಿಗೆ, 1 ಗ್ರಾಮೀಣ ಮಾಧ್ಯಮದವರಿಗೆ. ನಂತರ ಜನರಲ್ ಕ್ಯಾಟಗರಿಯವರಿಗೆ 31 ಹುದ್ದೆಗಳು ಖಾಲಿ ಇದ್ದು, ಜನರಲ್ ಒಳಗೆ ಕಾಮನ್ ಆಗಿದ್ದವ್ರಿಗೆ 5, ಮಹಿಳೆಯರಿಗೆ 10, ಗ್ರಾಮೀಣ ಮೀಡಿಯಂದವರಿಗೆ 8, ಮಾಜಿ ಸೈನಿಕರಿಗೆ 3, ಅಂಗವಿಕಲರಿಗೆ 1, ಕನ್ನಡ ಮಾಧ್ಯಮದವರಿಗೆ 1, ಯೋಜನಾ ನಿರಾಶ್ರಿತರಿಗೆ 1, ತೃತೀಯ ಲಿಂಗದವರಿಗೆ 1. ಒಟ್ಟಾರೆ 31. ಟೋಟಲ್ ಏನೈತಿಲ್ಲ 70 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಲೈಸೆನ್ಸ್ ಅನ್ನು ನೀವು ಹೊಂದಿರತಕ್ಕದ್ದು ನಾವು ಬೇರೆ ಡಿಸ್ಕಸ್ ಮಾಡಿದೀವಿ. ಅದರ ಬಗ್ಗೆ ನೀವು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಯಾವುದೇ ರಾಜ್ಯ ಅಧಿನಿಯಮದ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳಿಗೆ ಸೇವೆ ಸಲ್ಲಿಸಿರುವ ವರ್ಷಗಳು ಅಥವಾ 10 ವರ್ಷಗಳ ಅವಧಿ, ಅದರಲ್ಲಿ ಯಾವುದೇ ಕಡಿಮೆಯೋ ಅಷ್ಟು ವರ್ಷಗಳು. ಮಾಜಿ ಸೈನಿಕರಾಗಿದ್ದಲ್ಲಿ 3 ವರ್ಷಗಳು, ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಕೆಡೆಟ್ ಪರಿವೀಕ್ಷಕನಾಗಿ ಸೇವೆ ಸಲ್ಲಿಸಿದಷ್ಟು ವರ್ಷಗಳು ಮೀಸಲಾತಿ. ಅಂಗವಿಕಲರಿಗೆ 10 ವರ್ಷ, ಗ್ರಾಮ ಸಮೂಹ ಪರಿಶೀಲಕನಾಗಿ ಸೇವೆ ಸಲ್ಲಿಸಿದಷ್ಟು ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಾರ ಅಷ್ಟು ವರ್ಷಗಳು. ಅಂಗವಿಕಲರಿಗೆ 10 ವರ್ಷಗಳು, ವಿಧವೆಯಾಗಿದ್ದಲ್ಲಿ 10 ವರ್ಷಗಳು. ಜನಗಣತಿ ಸಂಸ್ಥೆಯಲ್ಲಿ ಹುದ್ದೆಗಳ ಹೊಂದಿರುವ ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳಿಗೆ 5 ವರ್ಷ. ನಂತರ ಜೀತ ಕಾರ್ಮಿಕ ಈಗಿನ ಕಾಲದಲ್ಲಿ ಯಾರು ಇರಂಗಿಲ್ಲ, ಅವ್ರಿಗೂ ಕೂಡ 10 ವರ್ಷದ ಅವಕಾಶ. ಹುದ್ದೆಗಳ ವರ್ಗೀಕರಣನೂ ಆಯ್ತು. ಇನ್ನು ನಾವು ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನೋಡೋಣ. ಮೀಸಲಾತಿ ಪ್ರಮಾಣ ಪತ್ರ ಏನೇನದಪ್ಪ ಅಂದ್ರ ಇದು ನೋಡ್ರಿ, ಇವೆಲ್ಲ ಮೀಸಲಾತಿ ಪ್ರಮಾಣ ಪತ್ರಗಳೇ ಡಿಟೇಲ್ಸ್ ಅದಾವ ಕೂಡ. ನಮೂನೆ ಡಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ಅವರು ನಮೂನೆ ಡಿ ಅನ್ನು ಡೌನ್ಲೋಡ್ ಮಾಡಿಕೊಂಡು ತಹಶೀಲ್ದಾರ್ ಕಡೆಯಿಂದ ಸೀಲ್ ಮತ್ತು ಮೊಹರನ್ನು ಹೊಂದಿರತಕ್ಕದ್ದು, ಇದನ್ನು ಫಿಲಪ್ ಮಾಡಿ. ಅನಂತರ ಕ್ಯಾಟಗರಿ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಿಯಮ 3A ಅವರು ಈ ಫಾರ್ಮೆಟ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು. ನಮೂನೆ ಇ ಕ್ಯಾಟಗರಿ 1ಕ್ಕೆ ಸೇರಿದ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಿಕೊಂಡು ತಹಶೀಲ್ದಾರ್ ಮೊಹರು ಮತ್ತು ಸೈನ್ ಅನ್ನು ತಗೊಳ್ತಕ್ಕದ್ದು. ಅನಂತರ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳು ನಮೂನೆ ಎಫ್
ಅನೆಕ್ಸರ್ ಎಫ್ ಅನ್ನು ಈ ಫಾರ್ಮೆಟನ್ನು ಅವರು ಡೌನ್ಲೋಡ್ ಮಾಡಿಕೊಂಡು ಫಿಲಪ್ ಮಾಡಿ ತಹಶೀಲ್ದಾರ ಸಿಗ್ನೇಚರ್ ಮತ್ತು ಮೊಹರನ್ನು ತಗೊಳ್ತಕ್ಕದ್ದು. ಜನರಲ್ ಕೆಟಗರಿ ಅವರಿಗೆ ಗ್ರಾಮೀಣ ಮಾಧ್ಯಮ ಅಥವಾ ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಿದ್ದು ಸಲ್ಲಿಸಬೇಕಾದ ಪ್ರಮಾಣ ಪತ್ರ. ಜನರಲ್ ಕೆಟಗರಿಯವರು ಗ್ರಾಮೀಣ ಮಾಧ್ಯಮ ಹಳ್ಳಿಯವರಾಗಿದ್ರಪ್ಪ ಅಂದ್ರೆ ಇದನ್ನು ತಗೋಬೇಕು. ತಗೊಂಡು ತಹಶೀಲ್ದಾರ್ ಅವ್ರಿಗೆ ಪತ್ರ ಬರೆದು ಅವ್ರದ್ದು ಸೀಲ್ ಸಿಗ್ನೇಚರ್ ಅಂತಾನೆ ಡೌನ್ಲೋಡ್ ಮಾಡಬೇಕು. ಪ್ರಮಾಣೀಕೃತ ಘೋಷಣೆ. ಓಕೆ, ಅನಂತರ ಗ್ರಾಮೀಣ ಅಭ್ಯರ್ಥಿಗೆ ಸಂಬಂಧಪಟ್ಟಂಗೆ ಈ ಫಾರ್ಮೆಟ್ ಅನ್ನು ಅವರು ಡೌನ್ಲೋಡ್ ಮಾಡ್ಕೋಬೇಕು. ಆಯಾ ಶಾಲೆಗೆ ಸಂಬಂಧಿಸಿದ ಮುಖ್ಯೋಪಾಧ್ಯಾಯರ ಶೀಲು ಮತ್ತು ಮೊಹರನ್ನು ಇದು ತಗೋಬೇಕು. ಮತ್ತು ಇದೇ ರೀತಿ ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿದವರಿಗೆ ಇದನ್ನು ಹೈಸ್ಕೂಲ್ ಅಥವಾ ಸ್ಕೂಲ್ ಒಳಗೆ ಹೋಗಿ ಇದನ್ನು ನೀವು ಸೀಲು ಮತ್ತು ಸ್ಟ್ಯಾಂಪ್ ಅನ್ನು ಸಿಗ್ನೇಚರ್ ಅನ್ನು ತಗೊಳ್ತಕ್ಕದ್ದು ಹೆಡ್ ಮಾಸ್ಟರ್. ಇನ್ನು ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿಗಳಿಗೆ ಈ ಫಾರ್ಮೆಟ್ ಇರ್ತದೆ. ಯಾವುದಿದು? ನಮೂನೆ 3. ಇದಕ್ಕೂ ಕೂಡ ತಹಶೀಲ್ದಾರದ ಸಿಗ್ನೇಚರ್ ಮತ್ತು ಸ್ಟ್ಯಾಂಪ್ ಅವಶ್ಯಕ. ಮತ್ತು ಎಕ್ಸ್ ಆರ್ಮಿ ಆಗಿದ್ರಪ್ಪ ಅಂದ್ರೆ ಈ ಫಾರ್ಮೆಟ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ ಈ ಫಾರ್ಮೆಟ್. ಆನಂತರ ಅಭ್ಯರ್ಥಿಯು ಬರೆಯಲು ದೈಹಿಕ ಅಸಮರ್ಥತೆ ಹೊಂದಿರುವ ಬಗ್ಗೆ ಪ್ರಮಾಣ ಪತ್ರ. ಎಕ್ಸಾಮ್ ಬರಂಗಿಲ್ಲಪ್ಪ ಅಂದ್ರೆ ಅವರು ಈ ಫಾರ್ಮೆಟ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆಯ್ತು ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆ ಏನಾದ್ರು ಸ್ವಲ್ಪ ಆದರೂ ಇನ್ಫಾರ್ಮೇಶನ್ ಕೊಟ್ಟಿದೆ ಅಂತ ನಾನು ತಿಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.